ಎಸ್ ಜಾನಕಿ ಅಮ್ಮನವರ ಈ ಒಂದು ಅಗಲಿಕೆಗೆ ಅನೇಕ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇದೀಗ ಎಸ್ ಜಾನಕಿ ಅಮ್ಮನವರ ನಿಧನಕ್ಕೆ ಪ್ರಧಾನಿ ಮೋದಿಯವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಸಂಗೀತ ಮತ್ತು ಸಂಸ್ಕೃತಿ ಜಗತ್ತಿಗೆ ತುಂಬಲಾರದಂಥ ನಷ್ಟ ಇದು ಅಂತ ಹೇಳಿದ್ದಾರೆ. ವಿವಿಧ ಭಾಷೆಗಳ ಹಾಡುಗಳು, ತಲೆಮಾರಿನಿಂದ ಜನಪ್ರಿಯ ಪ್ರತಿಯೊಂದು ಭಾವನೆಗೂ ಅಪ್ರತಿಮ ಸೊಬಗು, ಧ್ವನಿಯನ್ನು ನೀಡಿದವರು. ಅವರ ಮಧುರ ಗೀತೆಗಳು ಕೇಳುಗರನ್ನು ಮೋಡಿ ಮಾಡುತ್ತದೆ. ಈ ದುಃಖದ ಸಮಯದಲ್ಲಿ ಅವರ ಕುಟುಂಬಕ್ಕೆ ಸಂತಾಪಗಳು ಅಂತ ಸಂತಾಪ ಸೂಚಿಸುವ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಅನೇಕ ಗಣ್ಯಾತಿ ಗಣ್ಯರು, ರಾಜಕೀಯ ನಾಯಕರುಗಳು, ಸಿನಿಮಾ ಕ್ಷೇತ್ರದವರು, ಸಾಹಿತ್ಯ ಲೋಕದವರು ಪ್ರತಿಯೊಬ್ಬರು ಕೂಡ ಇವತ್ತು ಸಂತಾಪ ಸೂಚಿಸ್ತಾ ಇದ್ದಾರೆ. ಅಕ್ಷರಗಳ ಮುಖಾಂತರವಾಗಿ ಸಂತಾಪ ಸೂಚಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಗುರುವೇ ಇಲ್ಲದೆ ಬೆಳೆದಂಥ ಸಾಧಕಿಯವರು, ಎಲ್ಲ ತಾರೆಗಳ ದಶಕಗಳ ದನಿಯವರು, ಆಕಾಶ ದೀಪವೂ ಇವರೇನೆ. ಜಾನಕಿ ಅಮ್ಮನವರು ಯಾವುದೇ ದೊಡ್ಡ ಸಂಗೀತ ಗುರುಗಳ ಬಳಿ ಹೋಗಿ ವರ್ಷಾನುಗಟ್ಟಲೆ ಶಾಸ್ತ್ರೀಯ ಸಂಗೀತವನ್ನು ಔಪಚಾರಿಕವಾಗಿ ಕರಗತ ಮಾಡಿಕೊಂಡವರಲ್ಲ. ಬಾಲ್ಯದಲ್ಲಿ ನಾಥಮುನಿ ಎಂಬುವರಿಂದ ಕೇವಲ 1 ವರ್ಷದ ಅವಧಿಗೆ ಸಂಗೀತ ಪ್ರಾಥಮಿಕ ಪಾಠಗಳನ್ನು ಕಲಿತಿದ್ರು. ಇನ್ನು ಅನೇಕ ಗಣ್ಯಾತಿ ಗಣ್ಯರುಗಳು ಸಂತಾಪ ಸೂಚಿಸ್ತಾ ಇದ್ದಾರೆ. ಸಂಸದ ಯದುವೀರವರು ಕೂಡ ಸಂತಾಪವನ್ನು ಸೂಚಿಸಿರುವಂಥದ್ದು. ಹಾಗೆಯೇ ಹಲವು ಗಣ್ಯರು ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ಸಂತಾಪ ಸೂಚಿಸ್ತಾ ಇದ್ದಾರೆ. CM, ಮಾಜಿ CMಗಳು ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು, ಅನೇಕ ಗಣ್ಯರು ಸಂತಾಪ ಸೂಚಿಸ್ತಾ ಇದ್ದಾರೆ. ನೋಡಿ, ಜಾನಕಿ ಅಮ್ಮನವರು ಸುಮಾರು 50,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವಂಥದ್ದು. ಬಾಲಿವುಡ್ ಕೂಡ ಪ್ರವೇಶ ಮಾಡ್ತಾರೆ. ಪ್ರಸಾದ್ ಸ್ಟುಡಿಯೋಗೆ ಭೇಟಿ ನೀಡಿದ ಸಂಗೀತ ನಿರ್ದೇಶಕ ಬಪ್ಪಿ ಲಹರಿ ಜಾನಕಿ ಅಮ್ಮನವರು ಹಾಡಿದಂಥ ಹಿಂದಿ ಹಾಡನ್ನು ಕೇಳಿ ಮಾರು ಹೋಗಿದ್ರಂತೆ. ಬಾಲಿವುಡ್ಗೆ ಪರಿಚಯಿಸಿದ್ರು ಅವರನ್ನು. ಕಿಶೋರ್ ಕುಮಾರ್ ಒಂದಿಗೂ ಹಲವು ಯುಗಗಳ ಗೀತೆಗಳನ್ನು ಹಾಡಿದರು ಜಾನಕಿ ಅಮ್ಮನವರು. 1990ರ ದಶಕದಲ್ಲಿ ಯುವ ಸಂಗೀತ ನಿರ್ದೇಶಕರಾಗಿದ್ದಂಥ AR ರೆಹಮಾನ್ ಅವ್ರ ಜೊತೆಗೂ ಕೂಡ ಕೆಲಸ ಮಾಡಿದ್ದಾರೆ. ಒಟ್ಟಗತ್ತ ಕಟ್ಟಿಕೋ, ಮುದಲ್ವಾನೆ ಮುಂತಾದ ಜನಪ್ರಿಯ ಗೀತೆಗಳಿಗೆ ಧ್ವನಿಯಾಗಿದ್ದರು ಜಾನಕಿ ಅಮ್ಮನವರು. ಪ್ರಶಸ್ತಿಯನ್ನು ತಿರಸ್ಕರಿಸಿದ ಸ್ವಾಭಿಮಾನಿ ಗಾಯಕಿ ಅಂತಲೂ ಕೂಡ ಇವರನ್ನು ಕರೀತಾರೆ. ಜಾನಕಿ ಅಮ್ಮನವರ ಬದುಕಿನಲ್ಲಿ ಒಂದು ಕುತೂಹಲಕರ ಹಾಗೂ ಎಲ್ಲರ ಗಮನ ಸೆಳೆದಂಥ ಘಟನೆ ಅಂದರೆ 2013ರಲ್ಲಿ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಇವ್ರಿಗೆ ಘೋಷಣೆ ಮಾಡುತ್ತೆ. ಬಟ್ ಇವ್ರು ನಿರಾಕರಿಸ್ತಾರೆ. ಪದ್ಮ ಪ್ರಶಸ್ತಿಗಳ ಆಯ್ಕೆಯಲ್ಲಿ ದಕ್ಷಿಣ ಭಾರತೀಯ ಕಲಾವಿದರ ಬಗ್ಗೆ ತಾರತಮ್ಯ ನಡೀತಾ ಇದೆ ಅಂತ ಆಕ್ಷೇಪಿಸಿ ಇಷ್ಟು ವರ್ಷ ತಡವಾಗಿ ಬಂದ ಗೌರವವನ್ನು ಸ್ವೀಕರಿಸೋಕೆ ಅವರು ನಿರಾಕರಿಸಿದ್ರು. ಇದು ಚಿತ್ರರಂಗದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ತಮ್ಮ ವೃತ್ತಿ ಬದುಕಿನಲ್ಲಿ 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಮತ್ತು 28ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳನ್ನು ಜಾನಕಿ ಅಮ್ಮ ಅವರು ತಮ್ಮ ಮುಡಿಗೇರಿಸಿಕೊಂಡಿದ್ರು. ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರೆ, ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟನ್ನು ನೀಡಿ ಕೂಡ ಸನ್ಮಾನಿಸಲಾಗಿತ್ತು. ಇವರು ಅತಿ ಹೆಚ್ಚು ಹಾಡಿದ ಕನ್ನಡದಲ್ಲೇನೆ. ಆ ಕಾರಣಕ್ಕಾಗಿ ಕನ್ನಡಿಗರಿಗೆ ಇವರಂದರೆ ಪ್ರೀತಿ, ಇವರಿಗೂ ಕನ್ನಡಿಗರು ಅಂತ ಅಂದರೆ ಅಪಾರವಾದಂಥ ಕಾಳಜಿ ಮತ್ತು ಪ್ರೀತಿ. ಎಸ್ ಜಾನಕಿ ಅಮ್ಮನವರು 88 ವರ್ಷಗಳ ಕಾಲ ಬದುಕಿದ್ದಿದೆಯಲ್ಲ, ಇದೊಂದು ಇತಿಹಾಸ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅಮ್ಮನವರು 1938ರಲ್ಲಿ ಹುಟ್ಟಿದಾಗಿನಿಂದ 48,000ಕ್ಕೂ ಹೆಚ್ಚು ಹಾಡುಗಳು, 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು ಸಾಟಿ ಇಲ್ಲದ ಸಂಗೀತ ಪರಂಪರೆಯೊಂದಿಗೆ ಭಾರತದ ಐಕಾನಿಕ್ ಧ್ವನಿಯಾದವರು ಅನ್ನೋದು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಗಾನಕ್ಕೋಗಿಲೆ ಅಂತಲೂ ಕೂಡ ಇವರಿಗೆ ಬಿರುದು ಕೊಡಲಾಗಿದೆ.